ನಮ್ಮ ಮನೇಲಿ ಇಷ್ಟೊಂದು ಸ್ಟೆಪ್ಸ್ ಇದೆಯಾ? ಇದನ್ನ ಯಾರು ಬೆಳಗ್ಗೆ ಬೆಳಗ್ಗೆ ಇಳಿಯೋದು? ಸಾಯಿಲ್ ಎತ್ತಲಾಗಿ. ಏನಮ್ಮ? ಇವತ್ತು ಸಾಯಂಕಾಲ ನಾವು ಮಾಲ್ಗೆ ಹೋಗೋಣವಾ, ಸಿನಿಮಾಗೆ ಹೋಗೋಣವಾ, ಅಥವಾ ಯಾವ್ದಾದ್ರು ದೊಡ್ಡ ಹೋಟೆಲ್ಗೆ ಹೋಗಿ ಒಟ್ಟಿಗೆ ಡಿನ್ನರ್ ಮಾಡೋಣವಾ? ಇವತ್ತು ನಾವು ಒಂದು ಕೆಲಸ ಮಾಡೋಣವಾ? ಒಂದು ಬೇಡ, 10 ಮಾಡೋಣ. 10 ಆಮೇಲೆ ಮಾಡೋಣ, ಇಳಿಬೇಕಲ್ವಾ? ಒಂದೇ ಮಾಡೋಣ. ನಮ್ಮ ಇಡ್ಲಿ ಫ್ಯಾಕ್ಟ್ರಿನಲ್ಲಿ ಇವತ್ತು ಎಷ್ಟು ಆದಾಯ ಬರುತ್ತೆ ಅಂತ ನೋಡ್ಕೊಂಡು ಆಮೇಲೆ ಡಿಸೈಡ್ ಮಾಡೋಣವಾ? ಆದಾಯಕ್ಕಿಂತ ಖರ್ಚು ಜಾಸ್ತಿ ಆದ್ರೆ ಪಾರ್ಟಿಗೆ ವಿದಾಯ. ಬರ್ಲಮ್ಮ, ಬಾತ್ರೂಮ್ಗೆ ಹೋಗ್ಬೇಕು. ನಮ್ಮ ಭಾವನಂತ ದೊಡ್ಡ ಕಂಜಸ್ ಈ ಪ್ರಪಂಚದಲ್ಲೇ ಯಾರು ಇಲ್ಲ. ಇದಾರೆ. ಯಾರು? ನೀನೇ. ಮುಖ್ಯ ಪ್ರಾಣ ತಂದೆ, ಇವತ್ತು ನನ್ನ ಹುಟ್ಟಿದ ಹಬ್ಬ. ಅಪ್ಪಿ ತಪ್ಪಿ ಹುಟ್ಟುಬಿಟ್ಟಿದ್ದೀನಿ. ಎಲ್ಲರೂ ಅವರವ್ರಿಗೋಸ್ಕರ ಮಾತ್ರ ಬೇಡ್ಕೊತಾರೆ, ನನ್ನನ್ನು ಮಾತ್ರ ಚೆನ್ನಾಗಿಟ್ಟಿರಪ್ಪ ಅಂತ. ಚೂರು ಸ್ಪೆಷಲ್ ಅಪ್ಪ, ಎಲ್ಲಾರನ್ನೂ ಚೆನ್ನಾಗಿಟ್ಟಿರಪ್ಪ ತಂದೆ. ಭಗವಂತ ಬಸವ ಕರೆದ್ಯಾ? ಆಂಜನೇಯ. ಜೈ ಶ್ರೀರಾಮ್. ಏನು ನಿನ್ನ ಬರ್ತ್ಡೇ ಸ್ಪೆಷಲ್? ಸ್ಪೆಷಲ್ ನಿಂಗೊಂದು ಎಕ್ಸ್ಟ್ರಾ ನಮಸ್ಕಾರನಪ್ಪ. ನಮಸ್ಕಾರದಿಂದ ಹೊಟ್ಟೆ ತುಂಬೋದಿಲ್ಲ ಬಸವ. ಪಂಚಾಮೃತ, ರಸಾಯನ, ಅಟ್ಲೀಸ್ಟ್ ನೈವೇದ್ಯನಾದ್ರೂ ಬೇಕಲ್ಲಪ್ಪ. ನೈವೇದ್ಯ ಇನ್ನೂ ಬೋಣಿ ಆಗಿಲ್ಲ ತಂದೆ, ದುಡ್ಡೆಲ್ಲಿಂದ ತರ್ಲಿ? ನಿನ್ನ ಹೆಂಡತಿ ಬೇಡ ಬೇಡ ಅಂದ್ರೆ ಉಂಗ್ರ ತಗೊಂಬಂದ ಅವಳ ಬೆರಳಿಗೆ ಹಾಕ್ಯಾ? ನಾನು ದೇವ್ರು, ನಾನು ಕೇಳಿದ್ರೆ ಹಿಂದೆ ಮುಂದೆ ಯೋಚನೆ ಮಾಡ್ತೀಯ? ನನ್ನ ಕೈಲಿ ಆಗಿದ್ದಷ್ಟನ್ನೇ ಕೊಡಿಸ್ತೀನಿ. ಅವರ ಡಿಮ್ಯಾಂಡ್ ಜಾಸ್ತಿ ಆದ್ರೆ ನಾನು ಸುಮ್ಮನಿರಲ್ವಾ? ಅವರೇ ಬೇರೆ, ನಾನೇ ಬೇರೆ. ನನಗೆ ಈಗ ಒಂದು ಗೊನೆ ನಂಜನಗೂಡು ರಸಬಾಳೆ ಹಣ್ಣು ಬೇಕೇ ಬೇಕು. ಅದು ಸಿಗ್ಲಿಲ್ಲ ಅಂದ್ರೆ ಆಸ್ಟ್ರೇಲಿಯಾದಿಂದ ಇಂಪೋರ್ಟ್ ಮಾಡಿರೋ ಪಚ್ಚಬಾಳೆ ಹಣ್ಣು ನಡೆಯುತ್ತೆ. ಒಂದು ಗೊನೆ? ಆ ಗೊನೆನ ಕಟ್ ಮಾಡಿ ಒಂದು ಸಿಂಗಲ್ ಬಾಳೆಹಣ್ಣು ತರಕ್ಕೂ ನನ್ನಲ್ಲಿ ದುಡ್ಡಿಲ್ವಲ್ಲಪ್ಪ. ಇನ್ನು ಒಂದು ಗೊನೆ ಎಲ್ಲಿಂದ ತರ್ಲಿ ತಂದೆ? ನಿನ್ ಕಷ್ಟ ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ ಸ್ವಾಮಿ? ಬೆಳಗ್ಗೆ ಎದ್ದು ಗಾಡಿ ತಳ್ಕೊಂಡು ಹೋಗಿ ಯಾಕೆ ನಾನು ಇಡ್ಲಿ ಮಾಡ್ತಾ ಇದ್ದೀನಿ? ಅರ್ಥ ಮಾಡ್ಕೋ ಪ್ಲೀಸ್. ನನ್ನ ಯೋಗ್ಯತೆ ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ? ಗೊನೆ ಅಂತೆ ಗೊನೆ, ನಿನ್ನ ಆಸೆಗೆ ಎಲ್ಲಿದೆ ಕೊನೆ? ರೀ, ಏನಪ್ಪ ನಿಮ್ಮ ಹಾವಳಿ? ಬೇಡ ಅಂತ ಎಷ್ಟು ಸಲಿನ್ರಿ ಹೇಳೋದು? ಯಾಕಪ್ಪ ಒಬ್ಬೊಬ್ಬರೇ ಮಾತಾಡ್ತೀರಾ? ಯಾರಲ್ಲಿ ಹೇಳ್ಕೊಳ್ಳಿ ತಂದೆ? ರೀ, ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಕೊಡಿಸ್ತೀನಿ ಅಂತ ಎಷ್ಟು ಸಲ ಹೇಳಿದ್ರು ನೀವು ಕೇಳೋದೇ ಇಲ್ಲ. ಈಗ ತಿಂಡಿ ಟೈಮು, ಮಾತು ಆಮೇಲೆ ಆಡಿದ್ರೆ ಆಯ್ತು. ಬನ್ನಿಪ್ಪ. ಮನೇಲೂ ಇಡ್ಲಿನ? ಈಶಾ, ನಮ್ಮ ಮನೇಲಿ ಮಾಡಿದ್ದನ್ನ ಮೊದಲು ನಾವೇ ರುಚಿ ನೋಡ್ಬೇಕು. ನಮ್ಗೆ ಹಿಡ್ಸಿಲ್ಲ ಅಂದ್ರೆ ಊರವ್ರಿಗೆ ಹೆಂಗ್ ಹಿಡ್ಸುತ್ತೆ? ಬಾಯಿ ಮುಚ್ಕೊಂಡು ತಿನ್ನೋದನ್ನ ಕಲಿ. ತಿಂದವ್ರಿಗೆ ಏನಾದ್ರೂ ಆಮೇಲೆ ಕೊಡಿಸ್ತೀವಿ. ಬಾಯಿ ಮುಚ್ಕೊಂಡು ಹೇಗ್ ತಿನ್ಲಿ ಬಾವಾ? ಇಡ್ಲಿ ಸೂಪರ್ ಆಗಿದೆ. ಈ ಇಡ್ಲಿಗೆ ಕೊಡ್ಲಿನೇ ಬೇಡ. ಅಕ್ಕ, ಇಡ್ಲಿ ತುಂಬಾ ಚೆನ್ನಾಗಿದೆ, ಅದಕ್ಕೆ ಒಂದು ಈಶನ್ಗೆ. ಗೌ, ದಿನಗಳು ಹೆಂಗ್ ಉರುಳೋಗ್ತಿವೆ ನೋಡು. ಮದುವೆ ಆದ್ಮೇಲೆ ಇದು ನನ್ನ 2ನೇ ಬರ್ತ್ಡೇ. ರೀ, ಎಷ್ಟು ಸ್ಪೀಡಾಗಿ ಬರ್ತಡೆಗಳು ಮುಗ್ದೋಯ್ತು. ಜೀವನದಲ್ಲಿ ನಾವೇನು ಸಂಪಾದನೆ ಮಾಡಿದ್ದೀವಿ ಅಂತ ಯೋಚನೆ ಮಾಡಿದ್ರೆ 0 ಅನ್ಸುತ್ತೆಪ್ಪ. ಹಾಗಾದ್ರೆ ಅದು ಶೂನ್ಯ ಸಂಪಾದನೆ. ಸಂಪಾದನೆ ಸಾಧನೆ ಮಾಡಕ್ಕೆ ಎಲ್ರಿಗೂ ಮನಸ್ಸಿದೆಯೋ? ಚಾನ್ಸೇ ಸಿಗಲ್ವೇ? ಅವ್ರಿ ನಿನ್ನೊಲುಮೆಯು ಆಗುವ ತನಕ ಸುಮ್ಮನಿರುವುದೇ ಲೇಸು, ಹಾಕಿರೋ ಚಪ್ಲಿ ನೋಲೇಸು. ಅದ್ವಿತೀಯ ಕೀರ್ತನಕಾರ, ದಬ್ದಬಾರ್ ಆಶುಕವಿ, ಬೈರಿಗೆ ಮಹಾಪ್ರಚಂಡ, ಸಾಹಿತ್ಯ ಕಂಟಕ, ಈ ಮನೆಯ ಮಾಲೀಕರಾದ ನಾರದ ಮಹರ್ಷಿಗಳು ಆಗಮಿಸುತ್ತಿದ್ದಾರೆ. ಪರಾಕ್, ಬಹುಪರಾಕ್. ಈಶಾ, ಗಂಗಮ್ಮತೆ ಹೋಗಮ್ಮ. ಆ ಮನುಷ್ಯನ ಹೆಂಗಾರು ಮ್ಯಾನೇಜ್ ಮಾಡಿ ಸ್ವಲ್ಪ ಆಮೇಲೆ ಬರೋ ಥರ ಮಾಡಮ್ಮ ಪ್ಲೀಸ್. ಭಾವ, ನೀವ್ ಹೇಳಿದ್ರೆ ಇಲ್ಲ ಅಂತೀನ, ನಾನ್ ಮ್ಯಾನೇಜ್ ಮಾಡ್ತೀನಿ ಭಾವ. ಯಾಕೋ ಟೋನೇ ಸರಿ ಇಲ್ಲಪ್ಪ. ಓ, ಒಂಟಿ ಸೀನು ಇದಾನೆ ನಮ್ಮ ಬಸವ. ಇಲ್ಲ, ಆಚೆ ಹೋಗಿದ್ದಾರೆ. ಯಾಕೆ? ನ್ಯೂಸ್ ಪೇಪರ್ ತರಕ್ಕೆ. ನ್ಯೂಸ್ ಪೇಪರ್? ಅವನೇ ಒಂದು ನ್ಯೂಸ್, ಅವನಿಗೆ ನ್ಯೂಸ್ ಪೇಪರ್? ಇಡ್ಲಿ ಕಟ್ಟಕ್ಕೆ. ಸರಿ, ಅರ್ಧ ಗಂಟೆ ಬಿಟ್ಕೊಂಡು ಬರ್ತೀನಿ. ಬೇಡ ಬೇಡ, 1 hour ಬಿಟ್ಕೊಂಡ್ ಬನ್ನಿ. ಯಾಕೆ? ನ್ಯೂಸ್ ಪೇಪರ್ ಪ್ರಿಂಟ್ ಆಗ್ಬೇಕಲ್ವಾ? ಆಮೇಲೆ ಕೊಡು.
ಇಡ್ಲಿ ರೆಡಿನಮ್ಮ? ರೆಡಿಪಾ. ಅಯ್ಯಪ್ಪ, ಗಿರಾಕಿಗಳು ಕಾಯ್ತಾ ಇರ್ತಾರಮ್ಮ. ಚಟ್ನಿ ನೆನ್ನೆದೇ ಇದೆಯಲ್ಲಪ್ಪ. ಒಂದ್ ಕಾಲಕ್ಕೆ ತಗೊಂಡ್ರೆ ಇನ್ನೊಂದ್ ಕಾಲಕ್ಕೆ ಫ್ರೀ. ಏನಪ್ಪ? ಚಪ್ಲಿ. ಬಸವ, ಗೌರಿ, ಯಾರಿದ್ರ ಮನೆಯಲ್ಲಿ? ಓನರ್ ಯಾಕೆ ಬಂದ್ರು? ತಲೆ ತಿಂತಾರೆ. ಅದಕ್ಕೆ ಯಾವಾಗ್ಲೂ ಫಸ್ಟ್ ನೈಟ್ ಕಲ್ವಾ ಬರೋದು? ಅಂದ್ರೆ 1ನೇ ತಾರೀಕು ನೈಟ್ ತಾನೇ ಬಂದು ಬಾಡಿಗೆ ಇಸ್ಕೊಂಡು ಹೋಗ್ತಾರೆ. ಅಯ್ಯೋ, ಈಗೇನ್ ಮಾಡೋದು? ಬರ್ರಿ. ಮನೆಯೇನಲ್ಲಮ್ಮ? ಚೆನ್ನಾಗಿದ್ದೀರಾ? ಚೆನ್ನಾಗಿರೋದ್ರ ಬಗ್ಗೆ ಒಂದು ಗಮನ ಹೇಳ. ಚೆನ್ನಾಗಿದ್ದೇನೆ. ಒಂದು ಹತ್ತಿ ಇಳಿದು ಚೆನ್ನಾಗಿದ್ದೇನೆ. ವಯಸ್ಸಾಗ್ತಾ ಹಣ್ಣಾಗಿದ್ದೇನೆ. ಅಲ್ಲವ ಬಸವ? ಭಾವ, ಇವತ್ತು ಸಂಜೆ ನಾನು 5 ಸ್ಟಾರ್ ಹೋಟೆಲ್ ಕರ್ಕೊಂಡು ಹೋಗಿ ಐಸ್ ಕ್ರೀಮ್ ಕೊಡಿಸ್ತೀವಿ. ಇದು ಅಂಕಲ್, ನಮ್ಮ ಬಾಬಾ ಇಲ್ಲಿದ್ದಾರೆ ನೋಡಿ. ಏನೇ ನೀನು? ನಾನು ಬರ್ತೀನಿ ಅಂತ ಸೋಫಾಯಿಂದ ಬಚ್ಚಿಟ್ಕೊಂಡಿದೀಯಾ? ನೀವು ಬರ್ತೀರಿ ಅಂತ ನಾನು ಸೋಫಾಯಿಂದ ಬಚ್ಚಿಟ್ಕೊಂಡು ಜೋಕ್. ಅದು ಒಂದು ಕಾಯಿನ್ ಸೋಫಾಯಿಂದ ಬಿದ್ದಿತ್ತು. ನಿನ್ನೆ ಹುಡುಕ್ತೆ, ಸಿಗ್ಲಿಲ್ಲ. ಇವತ್ತೇನಾದ್ರು ಸಿಗ್ಬೋದು ಅಂತ ಹುಡುಕ್ತಾ ಇದ್ದೆ. ಎಷ್ಟು ರೂಪಾಯಿ ನಾಣ್ಯ? 4 ಆಣೆ. ನಾಕಾಣೆ. ಎಂಥ ಟೈಟ್ಲು. ಇದ್ರ ಬಗ್ಗೆ ಒಂದು ಕವನ ಬರದೇ ಬಿಡ್ಬೇಕು. ಅಲ್ಲಯ್ಯ, 4 ಆಣೆ ಚಲಾವಣೆಲಿಲ್ಲ, ಅದನ್ನ ಹುಡುಕ್ತಾ ಇದೆಯಲ್ಲ. ಅಕಸ್ಮಾತ್ ಸಿಕ್ಕಿದ್ರೆ ಯಾರಿಗೆ ಯಾಕೆ ಕೊಡ್ತೀಯಾ? ಭಿಕ್ಷುಕನ್ ಕೊಟ್ರೆ ಮಾಕ್ಮಕ್ಕೂ ಹೊಡೆದು ಬಿಡ್ತಾನೆ. ದೇವಸ್ಥಾನದಲ್ಲಿ ಕೊಟ್ರೆ ದೇವ್ರ ಶಾಪ ಹಾಕ್ಬಿಡ್ತಾನೆ. ಹೌದಾ ಅಂಕಲ್? ನಂಗೆ ಗೊತ್ತೇ ಇರ್ಲಿಲ್ಲ. ತಾವು ಬಂದಿದ್ದು ಸಂತೋಷ. ಉದ್ದೇಶ ಎಂಥ ಬೆಪ್ಪನೆಯ ನೀನು? ಓನರ್ಗೂ ಟೆನೆಂಟ್ಗೂ ಎಂಥ ಸಂಬಂಧ ಇರ್ಬೇಕು ಗೊತ್ತಾ? ತಂದೆ ಮಗನ ಸಂಬಂಧ ಇರಬೇಕು. ಹೌದಾ ಅಪ್ಪಾಜಿ? ಬಾಡಿಗೆ ಮಾತ್ರ ಕೇಳಬೇಡಿ. ಓವರು ಜಾಸ್ತಿ 2 ಆಯ್ತು. ಅದ್ರ ಬಗ್ಗೆ ತಂದ್ಬಿಟ್ಟಿದ್ದೀನಿ, ತಗೋ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಅಪ್ಪ ಅಂಕಲ್. ಫ್ರಮ್ ಶೈಲೇಶ್ ಅಂಡ್ ಕಂಪನಿ, ನಗರಪೇಟೆ, ಬೆಂಗಳೂರು. ಏನ್ ಅಂಕಲ್ ಇದು? ಬೊಕ್ಕೇನು ಸೆಕೆಂಡ್ ಹ್ಯಾಂಡಾ? ಯಾರಿಗೋ ಬೇರೆ ಯಾರು ಕೊಟ್ಟಿದ್ದಾರೆ, ನಂಗೆ ಕೊಡ್ತೀರಲ್ಲ? ಹೂಗಳಿಗೆ ದೋಷ ಇಲ್ಲಪ್ಪ. ಯಾರಿಗಾದ್ರೂ ಕೊಟ್ಕೊಳ್ಳಿ. ಈಗ ದೇವಸ್ಥಾನದಲ್ಲಿ ಪೂಜಾರಿ ದೇವ್ರ ಪಾದಿಯಿಂದ ಹೂ ತೆಗ್ ಕೊಡ್ತಾನೆ. ಪಕ್ಕದ ಕ್ರಾಸ್ನವ್ರು ಕೊಟ್ಟರು ಅಂತ ನೀನು ವಾಪಸ್ ಕೊಟ್ಟಿದ್ದೀನಿ ಯಾವತ್ತಾದ್ರು? ಅದು ಪ್ರಸಾದ. ಇದು ಅದೇ ಥರ ಅಂತ ತಿಳ್ಕೊ. ಇದು ನಿಷೇಧ. ಅಂಕಲ್, ಇಡೀ ಪ್ರಪಂಚದಲ್ಲಿ ನಿಮ್ಗಿಂತ ದೊಡ್ಡ ಕಂಜೂಸ್ ಯಾರಾದ್ರೂ ಇದ್ರೆ ತೋರಿಸ್ತೀರಾ? ಇದು ಕಂಜೂಸ್ತನ ಅಲ್ಲಮ್ಮ. ಒಂದು ಕವನದಲ್ಲಿ ಏನ್ ಹೇಳಿದೆ ಗೊತ್ತಾ? ಉಳಿಸಿ ಉಳಿಸಿ ಉಳಿಸಿ, ನೀರು ಉಳಿಸಿ, ಜೀವ ಉಳಿಸಿ, ಪೆಟ್ರೋಲ್ ಉಳಿಸಿ. ಉಳಿಸಿ, ತಲೆ ಉಳಿಸಿ, ತಲೆ ಒಳಗಡೆ ಇರೋ ಮೆದುಳು ಉಳಿಸಿ, ಇಲ್ಲಾಂದ್ರೆ ತಲೆ ಬಿಡಿಸಿ ಹುಚ್ಚಾಸ್ಪತ್ರೆ ಕಳ್ಸಿ. ಈ ಅಂತ್ಯ ನನಗೆ ಗೊತ್ತೇ ಇರಲಿಲ್ಲ. ಇವು ಫಿನಿಶ್. ಸದ್ಯಕ್ಕೆ ನಿಲ್ಲಿಸಿ. ನಾನು ಇಡ್ಲಿ ಫ್ಯಾಕ್ಟ್ರಿಗೆ ಹೋಗ್ಬೇಕು. ಫ್ಯಾಕ್ಟ್ರಿನಲ್ಲಿ ಕೆಲಸ ಮುಗಿಸಿ ನನ್ನ ಶಿಷ್ಯನಿಗೆ ಒಪ್ಪಿಸಿ ಆಮೇಲೆ ನಾನು ಆಫೀಸ್ಗೆ ಹೋಗ್ಬೇಕು. ಸದ್ಯಕ್ಕೆ ಮೇಕಪ್ ಮಾಡ್ಕೊಳ್ಬೇಕು. ಬರ್ಲಾ? ನಿಮ್ಮ ಬಾಸ್ ಗೊತ್ತಿಲ್ಲ ಎಷ್ಟು ದಿನ ಇಡ್ಲಿ ಮಾಡ್ತೀಯ ಮಾರ್. ಆದ್ರೆ ಒಂದು ಸಂತೋಷ ವಿಷಯ, ನೀನು ಕಷ್ಟಪಟ್ಟು ಹೆಚ್ಚುವರಿ ಸಂಪಾದನೆ ಮಾಡ್ತಿದ್ಯಲ್ಲ, ಅದು ಐ ಲೈಕ್. ಈಗ ನಾನು ನಿನ್ನೆ ಒಂದು ಕವನ ಓದಿದ್ದೀನಿ, ಓದ್ಬಿಡ್ಲಾ? ಮುದ್ರೆ ಆ ಕಡೆ ತಿಳ್ಕೊಂಡು ಕೇಳ್ತೀರಾ? ನೀವ್ ಈ ಕಡೆ ಇದ್ದೀರಾ? ಹಿಂಗೆ ಕೇಳ್ತೀವಿ. ಬಮ್ಮ ಗೌರಿ, ಕಮಾನ್ ಕಮಾನ್. ಅಯ್ಯೋ, ನೀವೆಲ್ಲ ಹೋಗ್ತಿದ್ದೀರಾ? ನಾನೊಬ್ಳೆ ಎಷ್ಟು ಅಂತ ಕೇಳಿ ಸಂತೋಷ ಪಡ್ತೀನಿ. ನೀವು ನನ್ನ ಜೊತೆ ಸಂತೋಷ ಪಡಬಾರ್ದ? ಓದಿ ಓದಿ. ಸುಂದರ ಬೆಳಕು, ಸುಂದರ ಬೆಳಕು, ಮನೆಯೆಲ್ಲ ಕೊಳಕು, ಕಣ್ಣಲ್ಲಿ ಹೊಳಪು, ಅಲ್ಲೆಲ್ಲ ಹುಳುಕು. ಹೇಗಿದ್ಯಮ್ಮ ನನ್ನ ಕವನ? ಒಂದ್ಸಲ ಬಾಯಿ ತೆಗೆದ್ರೆ ಬಾಯಿಗೆ ಟೇಪ್ ಹಾಕ್ಬಿಡ್ತೀನಿ. ಪದಗಳ ರಚನೆ ಹೇಗಿದೆಯಮ್ಮ? ಅದ್ಭುತವಾಗಿದೆ ಅಲ್ವಾ? ಮೈಯೆಲ್ಲ ಒಂಥರ ಜುಮ್ ಅಂದ್ಬಿಡ್ತೇನೆ ನನಗೆ. ಪಡ್ಕೋಬೇಕು. ಬಾಯಿಗೆ ಹೊಲಿಗೆ ಹಾಕ್ಸಿ, ಎಂಬ್ರಾಯ್ಡ್ರಿ ಮಾಡಿಸಿ, ಮೂಗಿಗೆ ಪೈಪ್ ಹಾಕಿ ಆಹಾರ ಕಳಿಸ್ಬಿಡ್ತೀನಿ. ಅಯ್ಯೋ, ನೀನು ಮಾತಾಡ್ತಾ ಇರೋ ಆಕ್ಟ್ ಮಾಡೋ ಹಾಗೆ ಕಾಣುತ್ತೆ, ಅದು ಸೌಂಡೇ ಬರ್ತಿಲ್ವಲ್ಲಮ್ಮ? ಸೌಂಡ್ ಬಂದ್ರೆ ಗ್ರೌಂಡ್ ಆಗ್ಬಿಡ್ತೀನಿ. ನೋಡಿ ಅಂಕಲ್, ನೀವ್ ಯಾವತ್ತೋ ನಮ್ಮ ಮನೆಗೆ ಬರೋದಕ್ಕಿಂತ 1ನೇ ತಾರೀಕಿಗೆ ಬಂದ್ರೆ ಚೆನ್ನಾಗಿರುತ್ತೆ. ಏನಮ್ಮ ಹೀಗೆ ಮಾತಾಡ್ತಾ ಇದೀಯಾ? ನಿಮಗೆ ಸಾಹಿತ್ಯದಲ್ಲಿ ಆಸಕ್ತಿ ಇದೆ ಅಂತಾನೆ ಈ ಮನೆ ನಿಮಗೆ ಬಾಡಿಗೆ ಕೊಟ್ಟಿರೋದು. ಇದೇ ಮನೆನ ಡಬ್ಬಲ್ ಬಾಡಿಗೆ ಕೇಳ್ತಾ ಇದ್ದಾರೆ. ಆದ್ರೆ ಅವನಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಇಲ್ಲ.
ನೋಡಿ ನಿಮಗೆ ಬೇಸರ ಆದ್ರೆ ಮನೆ ಖಾಲಿ ಮಾಡ್ತಾ ಇರಿ ಅಷ್ಟೇ. ಅಯ್ಯೋ ನನಗ್ ತುಂಬಾ ಇಷ್ಟ ಇದೆಯಪ್ಪ, ಅವ್ರಿಗೂ ಇಷ್ಟನೇ ಅಲ್ವೇನ್ರೆ? ಅದ್ಭುತವಾಗಿದೆ. ನಿಮ್ ಎಲ್ಲಾ ಕವನಾನು ಸೇರಿಸಿ ಒಂದ್ ಬುಕ್ ಮಾಡ್ಬಿಟ್ರೆ ಈ ಸರಿ ಸಾಹಿತ್ಯ ಅಕಾಡೆಮಿಲಿ ನಿಮ್ಗೆ ಬಹುಮಾನ. ಸಂತೋಷ ಆಯ್ತಮ್ಮ. ನಿಮ್ಗೆ ಸಾಹಿತ್ಯದಲ್ಲಿ ಅಭಿರುಚಿ ಇರೋದ್ರಿಂದಾನೇ ನಾನು ನಿಮ್ಗೆ 2,000 ರೂಪಾಯಿ ಕಡಿಮೆ ಬಾಡಿಗೆ ಕೊಟ್ಟಿರೋದು. ರೈಮ ವಾಸ್ತವನಿಗೆ ಬರ್ತ್ಡೇ ವಿಶಸ್ ಹೇಳ್ಬಿಡಿ. ನಾನು ಹೋಗಕ್ಕೆ ಬದಲು ಒಂದು ನೀಳ್ಗವನ ಬರ್ತೀನಿ, ಓದ್ಬಿಡ್ಲ? ನೀಲ್ಗೌಣ ಅಂದ್ರೆ ನೀರಲ್ಲಿ ಬರ್ದಿರೋದಾ? ಅಲ್ಲ, ನೀಳ್ಗವನ ಅಂದ್ರೆ ಉದ್ದವಾದ ಕವನ ಕಣಯ್ಯ. ನೀಳ್ಗವನ ಅಂದ್ರೆ ಅಡ್ಕೆ ಮರದ ಸುಧನ. ತುಂಬೆ ಗಿಡ ಸೈಜ್ ಯಾವ್ದಿಲ್ವಾ? ಬೇಕಾದಷ್ಟು ಇದೆಯಪ್ಪ ಇದರಲ್ಲಿ. MG ರೋಡಲ್ಲಿ 80% ಡಿಸ್ಕೌಂಟ್ ಸೇಲ್ ಹಾಕಿದಾರಂತೆ. ಎಲ್ಲ ಬರೀ ಗಂಡು ಮಕ್ಳ ಬಟ್ಟೆನೆ ಅಂತೆ. ಸೂಪರ್ ಆಗಿದೆಯಂತೆ ಕಣೋ, ತುಂಬಾ ಚೀಪ್ ಅಂತೆ ಕಣೋ ಈಶಾ. ಹೌದೌದು, ಗುಂಡಿ ಇಲ್ದಿರೋ ಶರ್ಟು, ಜಿಪ್ ಇಲ್ದಿರೋ ಪ್ಯಾಂಟು. 80% ಡಿಸ್ಕೌಂಟ್. ಜಿಪ್ ನಾವೇ ಹಾಕಿಸ್ಕೊಂಡ್ರಾಯ್ತು. ಅದಾಗೆ ಬಿಟ್ರಾಯ್ತು ಬಿಡಿ. ನೀವು ಮೊದಲು ಹೋಗಿ ನೋಡಿ, ನಾವು ಅಂಗಡಿ ಮುಗಿಸ್ಕೊಂಡು ಹೋಗಿ ನೋಡೋಷ್ಟರಲ್ಲಿ ಗೂಡ್ಸ್ ಎಲ್ಲ ಗೂಡ್ಸ್ ಸೇರ್ಕೊಂಡ್ಬಿಟ್ಟಿರುತ್ತೆ. ಅರ್ಜೆಂಟಾಗಿ ಹೋಗಿ ಗುಂಡಿ ಇಲ್ದಿರೋ ಜುಬ್ಬ, ನಾಟಿ ಇಲ್ದಿರೋ ಪೈಜಾಮ, ಮತ್ತೆ ಹೊಲಿಗೆ ಹಾಕಿಲ್ದಿರೋ ಕಾಕಿ ಬಟ್ಟೆ ತಂದು ಬಿಡ್ತೀನಿ. ಬಟ್ಟೆ ಮಾತಾಡ್ಕೊಂಬಿಡಿ. ಸದ್ಯ ತೊಲಗ್ತು. ಗೌ ಹೇಗ್ ಕಾಣ್ತಾ ಇದ್ದೀನಿ? ಮಕ್ಕಳು ನೋಡಿದ್ರೆ ಭಯ ಪಡ್ತವೆಪ್ಪ. ಗುರ್ತು ಸಿಕ್ತಾ? ನನ್ನ ಹೆಂಡತಿಗೆ ಗುರ್ತು ಸಿಗಲ್ಲ, ಇನ್ನು ಊರವ್ರ ಹೆಂಡತಿ ಗುರ್ತು ಸಿಗುತ್ತಾ? ಸ್ವಾಮಿ, ಎಷ್ಟೊತ್ರಿ ಕಾಯೋದು? ಹೊಟ್ಟೆ ಹಸಿವು ಆಗ್ತಾ ಇದೆ. ಬಡ್ಕೋಬಾರ್ದು, ತಡ್ಕೋಬೇಕು. ಬೇಯ್ಬೇಕು ಬೇಡ್ವಾ? ಇಡ್ಲಿ ಜಾಸ್ತಿ ಬೇಯಿಸಿದ್ರೆ ದೋಸೆ ಆಗೋಗ್ತದೆ. ಒಳಿಗ್ ಪಲ್ಯ ಹಾಕಿ ರೋಸ್ಟ್ ಮಾಡ್ಕೊಟ್ಬಿಡ್ತೀನಿ, ತಿನ್ನಿವ್ರಂತೆ. ಸುಮ್ನೆ ಈ ಬೇಬಿ ಕೂಲ್ನ ರೇಗಿಸ್ಬೇಡಿ. ನಮ್ಮ ಅಣ್ಣ ಎಷ್ಟು ವರ್ಷದಿಂದ ಇಡ್ಲಿ ಮಾಡ್ತಾವ್ನೆ, ಅವ್ನಿಗೆ ಎಷ್ಟು ಬೇಯಿಸ್ಬೇಕು ಅಂತ ಗೊತ್ತಾಗಲ್ವಾ? ಇಡ್ಲಿ ಬೇಯಿಸೋದು ಗೊತ್ತು, ಚಟ್ನಿ ಜಾಸ್ತಿ ಖಾರ ಹಾಕಿ ನಮ್ಮನ್ನ ಸಾಯಿಸೋದು ಗೊತ್ತು. ಹಾಯ್ ಕೂಲ್, ಹಾಯ್ ಬಾಲ್. ಬಾಲ ಯಾಕೆ ಲೇಟು? ಗಿರಾಕಿಗಳು ಕೂಗಾಡ್ತಾ ಇದಾರೆ. ಅಯ್ಯೋ, ಏನ್ ಹೇಳ್ತೀರಾ? ಹಿಟ್ಟು ರುಬ್ಬೋಕಷ್ಟ ರೆಟ್ಟೆಗೆ ಸೊಂಟಕ್ಕೆ ಮಾತ್ರ ಗೊತ್ತು. ಯಾಕೆ ಮಾಡೋದು? ಇವತ್ತು ಲೇಟ್ ಮಾಡ್ಬಿಟ್ಟೆ ಬರೋದು. ಏನ್ ಹೇಳ್ತೀರಾ ಸಾಹೇಬ್ರೆ? ಬೆಳಗ್ಗೆ ಮನೆಗೆ ಓನರ್ ಒಕ್ಕರ್ಸ್ಕೊಂಡ್ಬಿಟ್ಟಿದ್ದ. ಅಯ್ಯೋ, ಅವನ ಸಾಗ ಹಾಕೋದ್ರಲ್ಲಿ ಹೆಣ ಬಿದ್ದೋಯ್ತು. ಅದಲ್ಲದೆ ಇವತ್ತು ಚಟ್ನಿ ಸೂಪರ್ ಆಗಿರ್ಲಿ ಅಂತ ಕಾಯಿನ ಉರ್ದು ತುರ್ದಿದ್ದೀನಿ. ಸಾರಿ, ತುರ್ದು ಉರ್ದಿದ್ದೀನಿ, ಆಮೇಲೆ ರುಬ್ಬಿದ್ದೀನಿ. ಅದಿರ್ಲಿ, ಒಂದು ಗಟ್ಟಿ ಇಡ್ಲಿ ಕೊಡಪ್ಪ. ಗಟ್ಟಿ ಇಡ್ಲಿನ ಅಲ್ಲೇ ಇಲ್ಲ. ಅಲ್ಗಲ್ಲಪ್ಪ, ಈ ಬೆಂಚಿ ಕೊಡಕ್ಕೆ. ಸಾಧಿತ್ತು, ಸಾಕಾಯ್ತು. ಇದು ತಿಂದಾದ್ಮೇಲೆ ಇನ್ನ 2 ಇಡ್ಲಿ ಕೊಡಪ್ಪ. ಬಾಸು, ವಿಷ ದೇಹಕ್ಕೆ ಸೊಂಟ ಎಷ್ಟು ಮುಖ್ಯನೋ ವಿಷಂಗೆ ಕಂಠ ಅಷ್ಟು ಮುಖ್ಯ. ಪ್ಲೀಸ್ ಕಾಲ್ ವಿಷಕಂಠ. ಇಲ್ಲಿ ಕಂಠ ಪೂರ್ತಿಯಾಗಿ ಇಡ್ಲಿ ತಿನ್ಬಿಟ್ರೆ ಇಡೀ ದಿನ ಸುಖವಾಗಿರ್ಬೋದು. ಹೊಟ್ಟೆ ಇರೋದೇ ಇಡ್ಲಿ ತಿನ್ನಕ್ಕಲ್ವಾ ಸರ್? ಇಸ್ ಇಟ್? ಇಟ್ ಈಸ್. ಬಾಲ್, ನಿಮ್ ಬಾಸ್ ಬಂದ್ ಕೂತ ಬಿಟ್ರು. ಕೂಲ್, ನೀನ್ ಹೆಸರು ನೋಡು. ಏನ್ ಬೇಕು ಸರ್? ಮಸಾಲೆ ದೋಸೆ ಇದೆಯಾ? ಪೂರಿ ಇದೆಯಾ? ಕೇಸರಿ ಬಾತ್ ಇದೆಯಾ? ಪೊಂಗಲ್ಲು ಇಲ್ಲ. ಇಲ್ಲಾಂದ್ರೆ ವಾಂಗಿ ಬಾತು ಏನು ಇಲ್ಲ ಅಂದ್ಮೇಲೆ ಏನ್ ಬೇಕು ಅಂತ ಯಾಕೆ ಕೇಳ್ತೀಯ? ಮಾರೋದೇ ಬರೀ ಇಡ್ಲಿ. 2 ಇಡ್ಲಿ ತಗೋಬಾ. ಸರ್, ಜನ ಇಲ್ಲಿ ಬರೋದೇ ಇಡ್ಲಿ ತಿನ್ನಕ್ಕೆ ಸರ್. ಇಸ್ ಇಟ್? ಇಟ್ ಈಸ್. ಹತ್ತಿ ಅಂಗಡಿಗೆ ಹೋಗ್ಬಿಟ್ಟು ರೇಷ್ಮೆ ಸೀರೆ ಕೇಳ್ತಾರ ಸರ್. ಈ ಇಡ್ಲಿ ಅಂಗಡಿಯನ್ನು ಎಲ್ಲೋ ನೋಡ್ದಂಗಿದಿಲ್ಲ. ಹೌದಾ? ಫೆಮಿಲಿಯರ್ ಫೇಸ್ ಸರ್. ಇಸ್ ಇಟ್? ಇಟ್ ಈಸ್. ನೋಡಿ ಸರ್. ಇರುದಲ್ಲ. ಯಾರು ಅಂತ ಕೇಳಿ ಸರ್. ನಾಚಿಕೆ ಆಗತ್ತ. ಬಾಸ್, ನೀವು ಕೇಳಿ ಸರ್. ಓಕೆ. ಹಲೋ, ಏನಪ್ಪ ನಿನ್ನ ಹೆಸರು? ನಾನು ಬಾಲ ಸರ್. ಆನೆ ಬಾಲನು ಕೋತಿ ಬಾಲನು? ಅದು ನೀವೇ ಚೆಕ್ ಮಾಡ್ಕೊಳ್ಳಿ ಸರ್. ನೋಡಿದ್ರೆ ಕೋತಿ ಬಲ್ಲನೆ ಸರ್. ಇಸ್ ಇಟ್? ಇಟ್ ಈಸ್. ಹೌದು, ನಿಮ್ ಪೈಕಿ ಬಸ್ವ ಅಂತ ಯಾರನ್ನ ಇದ್ದಾರ? ಇದಾರಂತೆ, ಅದಕ್ಕೆ ಈ ಹೋಲಿಕೆ. ಹೌದಪ್ಪ, ಆ ಬಸ್ವ ಯಾರು? ನಿನ್ಗೇನಾಗ್ಬೇಕು? ಅವರು ನಮ್ಮ ಮುತ್ತಾತನ ತಾತ ಸರ್. ಕೋಲ್ ತಾತ ಅಂದ್ರೆ ಚಾರ್ಕೋಲ್ ತಾತ. ಅವರು ನೋಡಕ್ಕೆ ಸೇಮ್ ನನ್ನಂಗೆ ಇದ್ರಂತೆ, ಹಂಗಂತ ನಮ್ಮ ಚಾರ್ಕೋಲ್ ಅಜ್ಜಿ ಹೇಳ್ತಾ ಇದ್ರು. ಈಗ ಚಾರ್ಕೋಲ್ ತಾತ ಎಲ್ಲಿ? ಅವರು
ನೆಗೆದ್ ಬಿದ್ದು 100 ವರ್ಷ ಆಯ್ತು ಸರ್. ತಿಥಿನಲ್ಲೇ ಸೆಂಚುರಿ ಬಾರಿಸ್ಬಿಟ್ರು ಸರ್. ಹೆಂಗ್ ಸತ್ತಿದ್ದು? ಅದು ನೀವೇ ಹೋಗಿ ಅವ್ರನ್ನ ಕೇಳಬೇಕು ಸರ್. ಎಲ್ಲಿದಾರಪ್ಪ? ಮೇಲೆ ಇಡ್ಲಿ ಬಿಸಿ ಬಿಸಿ ಕೊಡ್ತೀಯಪ್ಪ, ಅದೇ ನನ್ಗೆ ತುಂಬಾ ಸಂತೋಷ ಆಗುತ್ತೆ. ಆದ್ರೂ ನೀನು ಒಂದು ಮಾತು ಕೇಳಬೇಕು, ನೀನೆಲ್ಲೋ ನೋಡಿದ್ದೀನಲ್ಲ. ಅದು ಅಕ್ಕಿ ತಗೊಳಕ್ಕೆ ನಿಮ್ಮ ಮನೆ ಪಕ್ಕದ ಮಾರ್ಕೆಟಿಗೆ ಬರ್ತೀನಲ್ಲ ಸರ್, ಅಲ್ಲಿ ನೋಡಿರ್ಬೇಕು. ಇರ್ಬೋದು. ತಗೋ ದುಡ್ಡು. ಚಿಲ್ಡ್ರನ್ ನೀನು ಇಟ್ಕೋ. ಬೇಡ ಸರ್, ಈ ರೆಸ್ಟೋರೆಂಟ್ಗೆ ನಾನೇ ಓನರು, ನೀವೇ ಇಟ್ಕೊಳ್ಳಿ. ನೀನು ಉದ್ಧಾರ ಆಗ್ತೀಯ. ಐ ಲೈಕ್ ಇಟ್. ಥ್ಯಾಂಕ್ ಯು ಸರ್. ನಿಮ್ಮ ಆಶೀರ್ವಾದ ಇದ್ರೆ ದಾರ ಇಲ್ಲ ಅಂದ್ರೆ ಉದ್ಧಾರ ಆಗ್ತೀನಿ ಬಸವನ ಸರ್. ಚಿಲ್ರೆ ಸರ್, ನಂಗೊಂದು ಡೌಟು. ಇಸ್ ಇಟ್ ಈಸ್. ಏನ್ ಡೌಟು? ಅವ್ನ ಕಣ್ಣು ನೋಡಿದ್ರೆ ನಮ್ಮ ಆಫೀಸಲ್ಲಿ ಇದ್ದಾನಲ್ಲ ಬಸವ, ಅವನ ಥರನೇ ಇಲ್ಲ. ಹೌದಲ್ಲ, ಹೇಗೆ ಕನ್ಫರ್ಮ್ ಮಾಡ್ಕೊಳೋದು? ಮನೆಗೆ ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಇಸ್ ಇಟ್ ಈಸ್. ಕಮ್ ಆನ್. ಕೈ ತೊಳಕ್ ನೀರು ಕೊಡಪ್ಪ. ನಿಧಾನ, ಪ್ಯಾಂಟ್ ಅಲ್ಲಿ ಇದಾಗುತ್ತೆ. ಬನ್ನಿ ಸರ್. ಕೂಲ್. ಮನೆಗೆ ಹೋಗ್ತಾ ಇದ್ದಾರೆ. ನೀನ್ ಅಂಗಡಿ ನೋಡು. ಆಯ್ತು, ನೀವ್ ನೋಡು. ಬಸವಣ್ಣನ ಬಾಸು ಮನೆಗೆ ಬಂದಿದ್ದಾರೆ. ಈಗೇನೇ ಮಾಡೋದು? ಅವ್ರು ಬೆಲ್ ಮಾಡ್ತಾರೆ, ನೀವು ಬಾಗಿಲು ತೆಗ್ದ್ಬಿಡಿ. ನನಗೆ ಹಾಕ್ತಾರೆ. ಬೇಗ ಹೋಗಿ ಶವರನ್ ಮಾಡು. ಸ್ನಾನ ಮಾಡಕ್ಕೆ. ಬಾಸು ನಮ್ಮ ಮನೇಲಿ ಸ್ನಾನ ಮಾಡ್ತಾರ? ಹೇಳ್ದಷ್ಟು ಮಾಡು, ಹೋಗೆ. ನೀನ್ ಬೇಗ ಹೋಗಿ ಇಡ್ಲಿ ರೆಡಿ ಮಾಡು, ಹೋಗು. ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ವೆರಿ ಗುಡ್, ವೆರಿ ಗುಡ್. ನೀವು ಚೆನ್ನಾಗಿದ್ದೀರಾ ಅಂತ ಕೇಳಿ ನನಗೆ ಬಹಳ ಸಂತೋಷ ಆಯ್ತು. ಬಸವ, ಹೋಗ್ ಕರಿಯಮ್ಮ. ಕಷ್ಟ ಆಗುತ್ತೆ ಸರ್. ಯಾಕಮ್ಮ ಮನೇಲಿ ಇಲ್ವಾ? ಇದಾರೆ, ಹೋಗಿ ಕರಿಯಕ್ ಆಗಲ್ಲ ಸರ್. ಯಾಕಮ್ಮ? ನನಗೆ ನಾಚಿಕೆ ಆಗುತ್ತೆ. ನಾಚಿಕೆ ಯಾಕೆ? ವೈ? ಸ್ನಾನ ಮಾಡ್ತಿದ್ದಾರೆ. ಅದೇನು? ಅದು ಇವತ್ತು ಅವ್ರ ಬಾಸು ಸ್ನಾನ ಮಾಡ್ಕೊಂಡು ಬರ್ತಾರಂತೆ, ಅದಕ್ಕೆ ಅವನು ಸ್ನಾನ ಮಾಡಕ್ ಹೋಗಿದ್ದಾನೆ. ಓ, ಇಸ್ ಇಟ್? ಪರವಾಗಿಲ್ಲ ರೀ, ಅವ್ರ ಬಾಸ್ಗೂ ಒಳ್ಳೆ ಬುದ್ಧಿ ಬಂದಿದೆ. ನೀವೇ ಬಾಸು. ಅಯ್ಯೋ, ಹೋಗ್ ಕರಿಯಮ್ಮ, ಅರ್ಜೆಂಟ್. ಕರೀರಿ, ಹೆಂಗಿದ್ರು ಪರ ಇಲ್ಲ. ನೋಡಮ್ಮ. ಸ್ನಾನ ಆಗಿದ್ರೆ ಬಟ್ಟೆ ಹಾಕೊಂಡು ಬನ್ನಿಪ್ಪ. ಬಂದೆ. ಓಂ ಶ್ರೀರಾಮ್ ಹರ ಹರ ಮಹಾದೇವ ಶಂಭೋ ಶಂಕರ ಸ್ವಾಮಿ ಮೃತ್ಯುಂಜಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸ್ವಾಮಿ ಈಶ್ವರ, ನಮ್ಮ ಬಾಸ್ಗೆ ಒಳ್ಳೆ ಬುದ್ಧಿಯನ್ನು ಕೊಡಪ್ಪ. ಬಾಸ್ ಜೊತೆ ಬಂದಿರುವ ಪ್ರೇತಾತ್ಮಗಳ ಆತ್ಮಕ್ಕೆ ಶಾಂತಿಯನ್ನು ಕರುಣಿಸು ತಂದೆ. ಮುಂದಕ್ಕೂ ಸೈಕಲ್ ತುಳಿಯೋಕೆ ಒಳ್ಳೆ ಶಕ್ತಿಯನ್ನು ಕೊಡು ತಂದೆ. ಗಂಗಾಧರ ಮುರುಡೇಶ್ವರ ಮಂಜುನಾಥ ಸದಾಶಿವ ವಿಷಗಂಠ. ಈ ಬಸವ ಇಲ್ಲಿ ಪೂಜೆ ಮಾಡ್ತಾ ಇದ್ದಾನಲ್ಲ, ಹಾಗಾದ್ರೆ ಅವನು ಮೋಸ್ಟ್ಲಿ ಚಾರ್ಕೋಲ್ ತಾತನ ಮೊಮ್ಮಗನೇ ಇರ್ಬೇಕು. ನಮ್ಮ ಅಣ್ಣ ಯಾವಾಗ್ಲೂ ಹಾಗೆ ಆಫೀಸಲ್ಲಿರೋರ್ಗೆ ಮನೇಲಿರೋರ್ಗೆ ಒಳ್ಳೇದಾಗ್ಲಿ ಅಂತ ನಿತ್ಯ ಪೂಜೆ ಮಾಡ್ತಿರ್ತಾನೆ. ಅದ್ಯಾರು ಸದಾಶಿವ ತ್ರ್ಯಂಬಕೇಶ್ವರ ಅಂತ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಮ್ಮ ಭಾವ ದಿನಾ ಪೂಜೆ ಮಾಡ್ತಿರ್ತಾರೆ. ಸದಾಶಿವ್ ತಾಪತ್ರೆ ತಗೋಬೇಡಿ, ಸದಾಶಿವ ತ್ರಯಂಬಕೇಶ್ವರ್. ಅದು ನಾನೇ ಕಣಮ್ಮ, ನನ್ನ ಪೂರ್ತಿ ಹೆಸರು. ಆ ಪೂರ್ತಿ ಹೆಸರು ನಿಮ್ದೇ ಅಂತ ನಂಗೆ ಗೊತ್ತಿರ್ಲಿಲ್ಲ ಸರ್. ನೀನು? ನಾನು ಬಸವನ್ ನಾದ್ನಿ ಗಂಗೆ. ಇವಳು ಗೌರಿ, ನೀನು ಗಂಗೆ. ನಿನ್ನನ್ನು ಯಾಕೆ ಅವ್ನು ಮದುವೆ ಆಗ್ಲಿಲ್ಲ? ನೀವೊಂದ್ ಮಾತು ಹೇಳಿ ಸರ್, ನೀವು ಅಂದ್ರೆ ಭಾವಂಗ್ ತುಂಬಾ ಹೆದರಿಕೆ, ಹಾಳಾಗ್ ಹೋಗ್ಲಿ ಅಂತ ಒಪ್ಕೊಳ್ತಾರೆ ಅಲ್ವಾ ಅಕ್ಕ? ಸುಮ್ಮನೆ ಇರಿ ಸರ್, ಆಮೇಲೆ ಪಾಪ ನಿಮ್ ತಲೆಗೆ ಸುತ್ಕೊಳುತ್ತೆ. ನಮಸ್ಕಾರ ಸರ್. ನಮಸ್ತೆ ವಿಷ್ಕಂಠು. ಸರ್, ತಿಂಡಿ ಟೈಮ್ ಬಂದಿದ್ದೀರಾ, ತಿಂಡಿ ತಿನ್ಕೊಂಡು ಹೋಗಿ. ಈಶಾ, ಹಿಂಡಿ ತಗೊಂಬಾರೋ. ಅಲ್ಲ, ತಿಂಡಿ ತಗೊಂಬಾರೋ. ಇಡ್ಲಿನ ದೇವರಣಿಗೂ ಸರ್. ಅಯ್ಯೋ, ಒಂದೊಂದ್ ಸಾಕಪ್ಪ. ಏ, ಕಮಾನ್ ಕ್ಯಾಚ್. ಸೇಮ್ ಟು ಸೇಮ್.
ಸೇಮ್ ಇಡ್ಲಿ ಸೇಮ್ ಚಟ್ನಿ. ಅನುಮಾನನೇ ಇಲ್ಲ. ಯಾಕೆ ಸರ್ ಚೆನ್ನಾಗಿಲ್ವಾ? ಇಲ್ಲ ಇಲ್ಲ, ಈ ಇಡ್ಲಿ ಎಲ್ಲೋ ತಿಂದಿದ್ದೀನಿ ಅನ್ನಿಸ್ತಾ ಇದೆ. ಈಗ ತಾನೇ ತಿಂದ್ರಲ್ಲ, ಬಾಯಲ್ಲೇ ಇದೆ ನೋಡಿ. ಇಸ್ ಇಟ್? ಅವ್ರ ಹಂಗಲ್ಲ ಕೇಳ್ತಿರೋದು, ಇದೇ ತರ ಇಡ್ಲಿ ಇಲ್ಲೇ ಅಲ್ಲ. ಹಾ, ಇಲ್ಲೊಬ್ರು ಬಾಲ ಅಂತ ಇಡ್ಲಿ ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ. ಇಡ್ಲಿನ ತುಂಬಾ ಚೆನ್ನಾಗಿ ಮಾಡ್ತಾರೆ, ತುಂಬಾ ಒಳ್ಳೆಯವರು. ತುಂಬಾ ಪರಿಶ್ರಮ ಜೀವಿ ಅಲ್ವಾ? ಸರ್ ಇಡ್ಲಿನ ಅಲ್ಲಿಂದಾನೇ ಪಾರ್ಸಲ್ ತಂದಿರೋದು. ಓ ಹಾಗೆ ಹೇಳಿ. ಪಾರ್ಸಲ್ನ ಸ್ವಲ್ಪ ಜಾಸ್ತಿನೇ ತರ್ತಾ ಇರ್ತೀವಿ. ಯಾಕಮ್ಮ? ಪಾಪಿಗಳು ಪರದೇಶಿಗಳು ಅಮ್ಮ ತಾಯಿ ಮನೆ ಹತ್ರ ಬರ್ತಾರಲ್ವಾ. ಅದೇ ನಿಮ್ ಹಾಗೆ. ಇರ್ಲಿ ಇರ್ಲಿ, ಆ ಬಾಲ ಆಗಾಗ ನಿಮ್ ಮನೆಗೆ ಬರ್ತಾ ಇರ್ತಾನ? ಅವನೆಲ್ಲೂ ಬರಲ್ಲ ಸರ್. ಬೆಳಗ್ಗೆ 9 ಗಂಟೆಗೆ ಅಂಗಡಿ ಶುರು ಮಾಡಿದ್ರೆ ರಾತ್ರಿ 9 ಗಂಟೆ ತನಕ ಅಂಗಡಿಲೇ ಇರ್ತಾನೆ. ತುಂಬಾ ಒಳ್ಳೆ ಮನುಷ್ಯರು ಅವರು. ನಿಮ್ ತರ ಅಲ್ಲ. ಅವ್ನು ಒಳ್ಳೆ ಮನುಷ್ಯ ಆಗಿರ್ಬೋದು, ಆದ್ರೆ ಅವ್ನ್ ಯಾಕೆ ನಮ್ಗೆ ಹೋಲಿಸ್ತೀರಾ? ಹೋಗ್ಲಿ ಬಿಡಿ ಸರ್. 2 ಪ್ಲೇಟ್ ಇಡ್ಲಿ 24 ರೂಪಾಯಿ. ಅಲ್ಲಿ ಇಲ್ಲಿ